ಅಮ್ಮ ಮಗನ ಸಂಬಂಧ ಹೇಗಿರುತ್ತೆ ಅಂತ ಇವರು ಕೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಬಹಳ ಮುಖ್ಯವಾದ ಯಾವ್ದು ಹೇಳಿ? ಅಮ್ಮ. ಆಮೇಲೆ ಅಪ್ಪ ಬರೋದು. ಅಪ್ಪ ಇರಲೇಬೇಕಾಗತ್ತೆ. ಆದರೂ ಏನೇ ಆದರೂ ಅಮ್ಮ ಅಂದರೆ ಅವಾಗೇನೋ ಒಂದು ಇದಾಗತ್ತೆ ನೋಡಿ. ಅಮ್ಮ ಮಗ ಮಾತಾಡ್ತಿರುವಾಗ ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜಿ, ಮುತ್ತಜ್ಜಿ, ಯಾರೇ ಬಂದು ಮಧ್ಯೆ ಏನೋ ತಲೆ ಹಾಕ್ತಾರೆ. ಆವಾಗ ಅಮ್ಮಂಗೂ ಸ್ವಲ್ಪ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಬಂದು ಮಾತಾಡ್ತೋರ ಮೇಲೆ ಬೇಜಾರಲ್ಲ, ನಮ್ಮಿಬ್ಬರು ಮಾತು ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂತ. ಆ ಕಮ್ಮಿ ಆಯ್ತಲ್ಲ ಅನ್ನೋ ಮಾತನ್ನು ಎದುರಿಗೆ ಧ್ವನಿ ಕೊಟ್ಟು ಒಬ್ಬರು ಧ್ವನಿ ಒಬ್ಬರು ಕೇಳ್ತಾ ಮಾತಾಡಬೇಕು ಅಂತ ಯಾವ ಶಾಸ್ತ್ರನೂ ಇಲ್ಲ. ಹೃದಯ ಮಾತಾಡ್ಸಿದಾಗ ಯಾವುದೂ ಅಡ್ಡ ಬರಲ್ಲ, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಜಾನಕಮ್ಮ ನನ್ನ ಸಂಬಂಧ ಆ ಥರ ಇತ್ತು. ಅವರು ಚೆನ್ನೈಲಿದ್ದರು, ನಾನು ಬೆಂಗಳೂರಲ್ಲಿದ್ದೆ. ಅವರು ಬಂದಾಗ ಅಥವಾ ನಾನು ಚೆನ್ನೈಗೆ ಹೋದಾಗ ನೋಡಿದಾಗ ನೆನ್ನೆ ನಾನು ಮಾತಾಡ್ದಲ್ಲಪ್ಪ ಚೆನ್ನಾಗಿತ್ತು ಅಂತ ಬಂದಾಗ ಗೊತ್ತಾಯ್ತು ನನಗೂ ಇದು ಅದು ಅಂತ. ಯಾಕೆ ಎದುರಿಗೆ ಮಾತಾಡಿದ್ದೀವಿ ಅನ್ನೋ ಥರ ಇತ್ತು. ಅಷ್ಟು ಹೃದಯದ ಬಾಂಧವ್ಯ ಇತ್ತು. ಆ ಹೃದಯದ ಬಾಂಧವ್ಯ ಮೂಡಬೇಕಾದ್ರೆ 7 ಜನ್ಮದ ಪುಣ್ಯ ಅಂತಾರೆ. ಇದು 7 ಜನ್ಮದ ಪುಣ್ಯ ಅಲ್ಲ. ಎಷ್ಟು ಜನ್ಮ ಎತ್ತಿದ್ದೀನೋ ಗೊತ್ತಿಲ್ಲ. ಯಾವುದೇ ಜನ್ಮ ಆಗಲಿ ಅಥವಾ ಮುಂದಿನ ಜನ್ಮ ಎತ್ತಿದ್ರೂ ನನಗೆ ಅಮ್ಮ ಅಂದಾಗ ಜ್ಞಾಪಕ ಬರೋದು ನನ್ನ ಅಮ್ಮ, ನನ್ನ ಚಿತ್ರರಂಗದ ಅಮ್ಮಂದರು, ಜಾನಕಮ್ಮ. ಇಷ್ಟೇ ಜ್ಞಾಪಕ ಬರೋದು ನನಗೆ. ಈ ಜ್ಞಾಪಕ ಎಷ್ಟೇ ಜನ್ಮ ಆದರೂ ಇರುತ್ತೆ ಅಂದಾಗ ಅವ್ರು ಹೋದರು ಅಂತ ಕಣ್ಣೀರು ಹಾಕೋಕ್ಕಾಗತ್ತ? ಕಣ್ಣೀರಿಗೆ ಬೆಲೆ ಆ ಕಣ್ಣೀರು ಒರೆಸೋ ಕೈ ಇದ್ದಾಗಲೇ. ಆ ಕಣ್ಣೀರು ಒರೆಸೋ ಕೈ ಹೊರಟೋದಾಗ ಕಣ್ಣೀರಿಗೆ ಯಾವ ಬೆಲೆನೂ ಇಲ್ಲ. ಬೀಳ್ತಲ್ಲಿ ಹಾಕಿ ತಳಿತಾ ಇದ್ದಿದ್ದು ಬೆರಳು ಅದೇ ಇಲ್ಲ ಇವತ್ತು ಅಂದಾಗ ಏನೋ ಒಂದು ಕೊಂಡಿ ಕಳಿಸಿದೆ ಅಂತ ಅನಿಸುತ್ತೆ. ಆದರೆ ಆ ಕಂಡಿ ಕಳಿಸ್ಕೊಂಡಾಗ ಏನೇನು ನಾವು ಕಷ್ಟ ಅನುಭವಿಸ್ತೀವಿ ಅಂತ ಅನ್ಕೋತೀವೋ ಅದು ಯಾವುದೂ ಕಷ್ಟ ಬರೋಲ್ಲ. ಯಾಕೆಂದರೆ ಅಮ್ಮನ ಆಶೀರ್ವಾದ ಆ ಥರ ಇದೆ. ಅಮ್ಮ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದು ಈ ನಿಮ್ಮ ಹುಡುಗನ ಮನಸ್ಸಿನಲ್ಲಿರ್ತೀರಿ, ಹೃದಯದಲ್ಲಿರ್ತೀರಿ, ನೆನಪಲ್ಲಿರ್ತೀರಿ. ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ತೀರಮ್ಮ, ಶಾಂತಿ ಕೊಡ್ತೀನಿ.